ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಸೊ ಗುರುವಾರ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಇನ್ನು ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು, ಹಾಗಾಗಿ ಪೂಜೆ ಎಲ್ಲ ಏನು ಮಾಡಲಿಲ್ಲ. ಈಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಸೊ ನೋಡೋಣ ಈ ಬ್ಲಾಗ್ ಇವತ್ತಿಂದು ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರ ಅಂತ ಹೇಳಿ ಬೆಳಗ್ಗೆ 5:30ಗೆಲ್ಲ ಎದ್ದು ಕಸ ಎಲ್ಲ ಗುಡಿಸಿ ಈಚೆಗಡೆ ಎಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಪಿಂಗ್ ಎಲ್ಲ ಮಾಡಿಕೊಂಡೆ. ಸೊ ಹೊರಗಡೆ ಎಲ್ಲ ಕೆಲಸ ಮುಗೀತು. ಇನ್ನು ಮಳೆ ಆಗ್ತಿರೋದ್ರಿಂದ ತುಂಬಾ ಕೋಲ್ಡ್ ಇತ್ತು ಹೊರಗಡೆ ಆ್ಯಕ್ಚುಲಿ. ಸೊ ಹಾಗಾಗಿ ಮನೆ ಒಳಗಡೆನೂ ಕೂಡ ಕ್ಲೀನ್ ಮಾಡುವಾಗೆಲ್ಲ ಬಾಗಿಲು ಹಾಕ್ಕೊಂಡೇ ಮಾಡಿದ್ದಾಯಿತು, ಯಾಕಂದರೆ ತುಂಬ ಗಾಳಿ ಬೀಸ್ದಂಗೆ ಆಗ್ತಾಯಿತ್ತು. ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ 7:30 ಆಗೋಗ್ಬಿಟ್ಟಿತ್ತು. ಸೊ ಇವತ್ತು ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಟೈಮ್ ಆಲ್ರೆಡಿ 7:30 ಏನೋ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಬೇಗ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿಕೊಡ್ಬೇಕು. ಇನ್ನು ತರಕಾರಿ ಎಲ್ಲ ಹಚ್ಕೊಡ್ಬೇಕಾಗಿದೆ. ಬೇಳೆ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ತರಕಾರಿ ಎಲ್ಲ ಹೆಚ್ಚಿ ಹಾಕಿ ಇನ್ನು ಟಿಫನ್ ಮಾಡಿದ್ರೆ ರೆಡಿ ಆಗುತ್ತೆ. 8:15 ಅಷ್ಟರಲ್ಲೆಲ್ಲ ಟಿಫನ್ ರೆಡಿ ಮಾಡಬೇಕು. ಹಿಂದಿನ ದಿವಸನೇ ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿ ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಿಕೊಂಡು ಒಂದು ಕಡೆ ಅಕ್ಕಿ ಎಲ್ಲ ತೊಳೆದಿಟ್ಟೆ. ಅನ್ನ ಬೇಗ ಆದರೆ ಬಿಸಿಬೇಳೆ ಬಾತ್ ಬೇಗನೆ ರೆಡಿ ಮಾಡ್ಕೋಬೋದು ಅಂತ. ಹಾಗೆ ಬೇಳೆನೂ ಕೂಡ ಎಲ್ಲ ಬೇಯಿಸಿಟ್ಟಿದ್ದೆ. ಸೊ ಅದು ಕೂಡ ಎಲ್ಲ ವಿಷಲ್ ಇಳಿದಿತ್ತು. ಇನ್ನು ತರಕಾರಿ ಎಲ್ಲ ಹಾಕಿ ಇನ್ನೂ ಒಂದು ವಿಷಲ್ ತೊಗೊಳ್ಬೇಕಾಗಿತ್ತು. ಸೊ ಹಾಗಾಗಿ ಬೇಳೆ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಬೀಜ, ಹಾಗೆ ನೆನೆಸಿಟ್ಟಿರುವಂಥ ಬಟಾಣಿ ಮತ್ತು ಕಲ್ಲುಪ್ಪು ಇದಿಷ್ಟನ್ನು ಹಾಕಿ ರೆಡಿ ಮಾಡಿಕೊಂಡು ಮೊದಲಿಗೆ ಇಟ್ಕೊಂಡೆ. ಅದಾದಮೇಲೆ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೇಕಾಗಿತ್ತು. ಅವತ್ತು 5:30 ಎದ್ದಿದ್ರೂ ಅದು ಹೇಗೆ ಟೈಮ್ ಓಡುತ್ತೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಒಂದು ಸತಿ ತುಂಬ ನಮಗೆ ಕೆಲಸ ಇದ್ದಾಗಲೇ ಟೈಮ್ ಬೇಗನೆ ಓಡ್ಬಿಡುತ್ತೆ ಅನ್ನೋ ಥರ ಅನಿಸ್ತಾನೆ ಇರುತ್ತೆ. ಹಿಂದಿನ ದಿವಸನೇ ತರಕಾರಿ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಅದೇಗೋ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಆಗಲಿಲ್ಲ. ಇಲ್ಲಾಂದರೆ ಹಿಂದಿನ ದಿವಸನೇ ತರಕಾರಿ ಎಲ್ಲ ಹಚ್ಚಿಟ್ಕೊಂಡ್ಬಿಡ್ತಿದ್ದೆ. ಯೂಶ್ವಲಿ ನಾನು ಹಂಗೆ ಮಾಡ್ತೀನಿ. ಬಟ್ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಆಗಲಿಲ್ಲ ಅಷ್ಟೇ. ಅದಷ್ಟಾದರೂ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಟೈಮ್ ಈ ರೀತಿ ಹರಿಬರಿಯಲ್ಲಿ ನಾವೆಲ್ಲ ಮಾಡೋದು ತಪ್ಪುತ್ತೆ, ತರಕಾರಿ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ. ಸೊ ಇನ್ನು ಒಂದೊಂದೇ ಎಲ್ಲ ಬಿಡಿಸ್ಕೊಂಡು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಹೂಕೋಸು ಏನು ತೊಗೊಂಡಿದ್ದೆ ಅದನ್ನು ಕೂಡ ನೀರಲ್ಲಿ ಸಪ್ರೇಟಾಗಿ ಬೇಯಿಸೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೇಗ ಬೇಗನೆ ತರಕಾರಿ ಹಚ್ಚಿ ಮಾಡೋದೇ ಆಯಿತು. ಇನ್ನು ಟಿಫನ್ ಎಲ್ಲ ರೆಡಿ ಮಾಡಿದ್ಮೇಲೆ ಇನ್ನು ದೇವ್ರ ಮನೆ ಕೆಲಸ ಎಲ್ಲ ನನಗೆ ಬ್ಯಾಲೆನ್ಸ್ ಇತ್ತು. ಸೊ ಹಾಗಾಗಿ ಟೈಮ್ ಬೇರೆ ಬೇಗನೆ ಓಡ್ತಾ ಇದೆ. ನೋಡ್ತಿದ್ದಾಗೆ ಆಗಲೇ 7:30 ಆಗೋಗ್ಬಿಟ್ಟಿತ್ತು. ಇನ್ನು ಟಿಫನ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 8 ಗಂಟೆ 8:15 ಆಗೋಗಿತ್ತು. ತರಕಾರಿ ಎಲ್ಲ ಬೇಗನೆ ಹಚ್ಕೊಂಡು ಕುಕ್ಕರ್ ಒಳಗೆಲ್ಲ ಹಾಕಿ ಒಂದು ವಿಜಿಲ್ಗೆ ಅಂತ ಹೇಳಿ ಇಟ್ಟೆ. ಇನ್ನು ಇನ್ನೊಂದು ಕಡೆ ಅನ್ನನೂ ಕೂಡ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನನ್ನ ಮಗ ಬಂದು ಹಿಂದಿನ ದಿವಸ ನೈಟ್ ಶೋಗೆ ಪುಷ್ಪ 2 ಮೂವಿಗೆ ಹೋಗಿದ್ದ. ಸೊ ಅದನ್ನು ಹೇಳ್ತಾ ಇದ್ದ, ಈ ಥರ ಇತ್ತು ಅಂತ ಹೇಳಿ. ನಾವೇನು ಮೂವಿಗೇನು ಹೋಗಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ನಡೆದಿರೋದೆಲ್ಲ ಹೇಳ್ತಾ ಇದ್ದ, ಆ ಸೀನ್ ಚೆನ್ನಾಗಿತ್ತು, ಈ ಸೀನ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ಪಾರ್ಟ್ 3 ಬರುತ್ತೆ. ಅದಕ್ಕೂ ಕೂಡ ವಿಲನ್ ಬಂದು ವಿಜಯ್ ದೇವರಕೊಂಡ ಅಂತ ಹೇಳಿ ಹೇಳ್ತಾ ಇದ್ದ. ಅದಕ್ಕೆ ನಾನು ಸರ್ನೇಮ್ನ ಯಾಕೆ ಚೇಂಜ್ ಮಾಡ್ತಾ ಇದೆಯಾ, ವಿಜಯ್ ದೇವರಕೊಂಡ ಅದು ಕುಂಡ ಅಂತ ಹೇಳಿ ಅವನಿಗೆ ತಮಾಷೆ ಮಾಡ್ತಾ ಇದ್ದೆ. ಹಾಗೆ ಇನ್ನು ನಮ್ಮ ಮನೆಯವರು ಕೂಡ ನಿಂತ್ಕೊಂಡು ಅದೇನೋ ಮಾತಾಡಿಕೊಂಡು ಏನೋ ಹೇಳ್ತಾ ಇದ್ರು. ಅದನ್ನು ಕೇಳಿಸ್ಕೊಂಡು ಹಾಗೆ ತರಕಾರಿ ಕೂಡ ಹಚ್ಕೊಂಡು ಇನ್ನೊಂದು ಕಡೆ ಒಗ್ಗರಣೆ ಮಾಡೋಣ ಅಂತ ಹೇಳಿ ಇನ್ನೊಂದು ಕಡೆ ಪಾತ್ರೆನೂ ಕೂಡ ಇಟ್ಟಿದ್ದೆ. ನಾನೇ ಏನಾದರೂ ಬಿಸಿಬೇಳೆ ಬಾತ್ ರೆಸಿಪಿ ಮಾಡಬೇಕು ಅಂತ ಅಂದರೆ ಮೊದಲಿಗೆ ಅನ್ನ ಎಲ್ಲ ಸಪ್ರೇಟಾಗಿ ಬೇಯಿಸಿಟ್ಕೊಳ್ತೀನಿ. ಹಾಗೆ ತರಕಾರಿ ಎಲ್ಲ ಸಪ್ರೇಟಾಗಿ ಬೇಯಿಸಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಮಾಡಿ ಪುಡಿ ಎಲ್ಲ ಹಾಕಿ ಜೊತೆಗೆಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಲಾಸ್ಟಲ್ಲಿ. ಸೊ ಇದೇ ರೀತಿ ನಾನು ಬಿಸಿಬೇಳೆ ಬಾತ್ ಮಾಡೋದು. ಅಂದರೆ ಬೇಗ ಆಗೋಗ್ಬಿಡುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತೀನಿ. ಅದಕ್ಕೆ ಅಂತಲೇ ಸಪ್ರೇಟಾಗಿ ನಾನು ಅನ್ನ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗೋಗ್ಬಿಡುತ್ತೆ. ಅದೇ ನಾವು ಒಗ್ಗರಣೆ ಎಲ್ಲ ಹಾಕಿ ಆಮೇಲೆ ಅಕ್ಕಿ ತೊಳೆದ್ಬಿಟ್ಟು ಹಾಕಿ ನೀರು ಹಾಕಿ ಮಾಡ್ತೀವಿ ಅಂತಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ಕೆಲಸ ಮಾಡಿಕೊಂಡು ಹೇಗಿದ್ರೂ ಸ್ಟವ್ ಕೂಡ ಖಾಲಿ ಇರುತ್ತೆ. ಒಂದು ಕಡೆ ಬೇಳೆ ಬೇಯಿಸೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೊಳ್ತೀನಿ. ತರಕಾರಿ ಎಲ್ಲ ಹಚ್ಚಿರೋದೆಲ್ಲ ಹಾಕ್ಬಿಟ್ಟು ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ. ಇನ್ನು ಟಿಫನ್ ಎಲ್ಲ ಬೇಗನೆ ರೆಡಿ ಮಾಡಿಕೊಂಡೆ. ಸೊ ಬಿಸಿಬೇಳೆ ಭಾತ್ ಎಲ್ಲ ರೆಡಿ ಆಯಿತು. ಚಳಿಗೆ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಲಾಸ್ಟಲ್ಲಿ ಹೂಕೋಸು ಬೇಯಿಸ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಳ್ಳೋದು, ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ಇನ್ನು ಈ ಬಿಸಿಬೇಳೆ ಬಾತಿಗೆ ನಮ್ಮ ಮನೇಲೆಲ್ಲ ಖಾರ ಬೂಂದಿ ಇದ್ರೇ ತಿನ್ನೋದಕ್ಕೆ ಮನಸ್ಸು ಬರೋದು. ನನಗೂ ಅಷ್ಟೇ ಖಾರ ಬೂಂದಿ ಇದ್ರೇ ಬಿಸಿಬೇಳೆ ಬಾತ್ ತಿನ್ನಬೇಕು ಅಂತ ಹೇಳಿ ಮನಸ್ಸಾಗುತ್ತೆ. ಖಾರ ಬೂಂದಿ ಇಲ್ಲ ಅಂತಂದರೆ ಹಾಗೆ ತಿನ್ನೋದಕ್ಕೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಖಾರ ಬೂಂದಿ ಎಲ್ಲ ಹಾಕಿ ತಿನ್ನಬೇಕು. ನಮ್ಮ ಮಗನಿಗೆ ಖಾರ ಬೂಂದಿನ ಮೇಲೆ ಹಾಕಬೇಕು, ಸೈಡಿಗೆ ಹಾಕೋಂಗಿಲ್ಲ. ಸೊ
ಅದನ್ನು ಹೇಳ್ತಾನೆ ಇರ್ತಾನೆ ಯಾವಾಗ್ಲೂ. ನಾನು ಅದರಲ್ಲೂ ಏನು ಹೇಳ್ತೀಯ, ಆ್ಯಕ್ಚುಲಿ ಮೇಲೆ ಬಿಸಿ ಬಿಸಿ ಹಾಕೋದ್ರಿಂದ ಮೆತ್ತಗಾಗ್ಬಿಡುತ್ತೆ ಬೇಗನೆ. ಖಾರ ಬುಂದಿ ಸೈಡ್ಗೆ ಹಾಕು ಅಂದರೂ ಕೇಳೋದಿಲ್ಲ ಅವನು. ಇನ್ನು ಅವನಿಗೆ ಕೂಡ ಟಿಫನ್ ಎಲ್ಲ ಮಾಡಿ ಕೊಟ್ಟು ಹಾಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ದೆ. ಸೊ ಸ್ಕೂಲಿಗೆ ಹೋದ. ಇನ್ನು ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಹಾಗೆ ಕಿಚನೆಲ್ಲ ನಾನು ಕೂಡ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ದೋಸೆಗೆ ನೆನೆಸೋಣ ಅಂತ ಹೇಳಿಬಿಟ್ಟು ನೆನೆಸ್ತಾ ಇದ್ದೀನಿ. ನಾನು ದೋಸೆಗೆ ನೆನೆಸೋದು ಕಪ್ಪಿನ ಮೆಷರ್ಮೆಂಟಲ್ಲೇ ಆಗಿರುತ್ತೆ. ಸೊ ಒಂದು ಕಪ್ಪಿನ ಮೆಷರ್ಮೆಂಟಲ್ಲಿ 2 ಕಪ್ ಅಥವಾ 2.5 ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ತೀನಿ. ಅಷ್ಟು ಅಕ್ಕಿಗೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಹಾಗೆಯೇ ಒಂದು 1/4 ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ. ಅದಾದಮೇಲೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ವಾಶ್ ಮಾಡ್ಕೊಳ್ತೀನಿ. ಅಂದರೆ ಒಂದು 3-4 ಸತಿ ಅಥವಾ ಒಂದು 4-5 ಸತಿ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಅಕ್ಕಿ ಎಲ್ಲ ಏನಿರುತ್ತೆ ಗಲೀಜೆಲ್ಲ ಹೋಗೋವರೆಗೂ ಹಾಗೆ ತಿಳಿ ನೀರು ಬರೋವರೆಗೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಅಂತ ಹೇಳಿ ನೀರನ್ನೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತೀನಿ. ಸೊ ಎಲ್ಲ ಕೆಲಸನೂ ಮುಗೀತು. ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆಯೇ ಪಾತ್ರೆ ಎಲ್ಲ ಏನಿತ್ತು ಅದೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ದೇವ್ರ ಮನೆಯದೊಂದು ಕೆಲಸ ಇದೆ, ಅದೆಲ್ಲ ಐಟಮ್ಸ್ ಎಲ್ಲ ತೆಗೆದು ಎಲ್ಲ ತೊಳೆದು ಕ್ಲೀನ್ ಮಾಡಿ ಪೂಜೆ ಮನೆ ಎಲ್ಲ ರೆಡಿ ಮಾಡಬೇಕು. ದೇವ್ರ ಮನೆಯೆಲ್ಲ ಇನ್ನು ಸಿಂಕೆರೆ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಯೂಶಲಿ ದೇವ್ರ ಮನೆ ನಾನು ಕ್ಲೀನ್ ಮಾಡ್ತೀನಿ. ದೇವ್ರ ಐಟಮ್ಸನ್ನ ತಂದು ಇಲ್ಲೇ ಕಿಚನಲ್ಲೇ ತೊಳೆಯೋದ್ರಿಂದ ಸಿಂಕೆರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಕ್ಲೀನ್ ಮಾಡಿದ್ರು ಕೂಡ ದೇವ್ರ ಮನೆ ಐಟಮ್ಸ್ನ ಸಿಂಕ್ ಒಳಗೆಲ್ಲ ಇಟ್ಟು ನನಗೆ ಕ್ಲೀನ್ ಮಾಡೋದಕ್ಕೆ ಅಷ್ಟು ಮನಸ್ಸು ಬರೋದಿಲ್ಲ. ಸೊ ಮೇಲ್ಗಡೆನೇ ಅಂದರೆ ಸಜ್ಜೆ ಮೇಲೆ ಇಟ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಕೆಲಸನೂ ಪೆಂಡಿಂಗ್ ಇದೆ, ಇದಿಷ್ಟೂ ಆಗಬೇಕು. ಆಗಲೇ ಟೈಮ್ 10:15 ಆಗ್ತಾ ಬಂತು. ಸೊ ದೋಸೆಗೆಲ್ಲ ನೆನೆಸ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ಇನ್ನು ನಮ್ಮ ಮನೆ ಹತ್ರ ಕೆಲಸ ನಡೀತಾ ಇದೆ, ಬಿಲ್ಡಿಂಗ್ ವರ್ಕು. ಒಂದೇ ಸಮ ಸೌಂಡಿಗೇನೇ ತಲೆನೋವು ಬಂದಂಗೆ ಆಗ್ಬಿಡುತ್ತೆ ಒಂದೊಂದು ಸತಿ. ಒಂದೇ ಸಮ ಸೌಂಡ್ ಬರ್ತದೆ. ಯಾವಾಗಪ್ಪ ಬಿಲ್ಡಿಂಗ್ ಕೆಲಸ ಕಂಪ್ಲೀಟ್ ಮಾಡ್ತಾರೆ ಇವರೆಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ಗ್ರಿಲ್ ವರ್ಕ್ ಎಲ್ಲ ಏನೋ ಮಾಡ್ತಿರ್ಬೇಕೇನೋ ಅಥವಾ ಗ್ರಾನೈಟ್ ಕೆಲಸ ಮಾಡ್ತಿರ್ಬೇಕೇನೋ ಗೊತ್ತಿಲ್ಲ, ಒಂದೇ ಸಮ ಸೌಂಡ್ ಬರ್ತಾನೆ ಇರುತ್ತೆ, ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ನೋಡೋಣ. ದೇವ್ರ ಮನೆ ಐಟಮ್ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟು ಜೋಡಿಸ್ಕೊಳಕ್ಕಾದ್ರೆ ಜೋಡಿಸ್ಕೊಳ್ತೀನಿ, ಇಲ್ಲ ಅಂತ ಅಂದರೆ ಸಂಜೆಗೆ ದೇವ್ರ ಮನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಜೋಡಿಸ್ಕೊಡೋಣ ಅಂತ ಇದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಹಾಗೆ ಮಾಡ್ತೀನಿ. ಸೊ ದೇವ್ರ ಮನೆ ಐಟಮ್ಸ್ ಎಲ್ಲ ತೊಳಿಬೇಕು. ಆ್ಯಕ್ಚುಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಒಂದು 15 ಡೇಸೇ ಆಗಿಬಿಟ್ಟಿದೆಯೇನೋ ಗೊತ್ತಿಲ್ಲ. ಸ್ವಲ್ಪ ಗಲೀಜಾಗಿದೆ, ಎಲ್ಲ ನೀಟಾಗಿ ವಾಶ್ ಮಾಡಬೇಕು. ಹೇಗಿದ್ರು ನಾಳೆ ಹನುಮ ಜಯಂತಿ ಇದೆ, ಹೇಗಿದ್ರು ಶುಕ್ರವಾರ ಹನುಮ ಜಯಂತಿ ಇರೋದ್ರಿಂದ ಗುರುವಾರನೇ ಇವತ್ತು ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಸಂಜೆಗೆ ಅಂತ ಹೇಳ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದೇ ಕೆಲಸ ಮಾಡ್ಕೊಳ್ಬೇಕು. ಸೊ ಶುಕ್ರವಾರ ಹೇಗಿದ್ರು ಹನುಮ ಜಯಂತಿ ಇರುತ್ತಲ್ಲ ಅಂತ ಹೇಳಿಬಿಟ್ಟು ಗುರುವಾರನೇ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಂದರೆ ಮೊದಲಿಗೆ ದೇವ್ರ ಮನೆ ಐಟಮ್ಸ್ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ದೇವ್ರ ಮನೆ ಐಟಮ್ಸ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಅಂದರೆ ಒಂದು 10 ಡೇಸ್ ಮೇಲೇ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ನೀಟಾಗಿ ವಾಶ್ ಮಾಡಬೇಕಾಗಿತ್ತು. ಸೊ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತದೆ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ದೀಪಗಳು ಮಾತ್ರ ಗಲೀಜಾದಂಗೆ ಕಾಣಿಸ್ತಾ ಇರುತ್ತೆ. ಎನಿ ಟೈಮ್ ಸ್ವಲ್ಪ ಉರಿತಾ ಇರುತ್ತಲ್ವ, ಹಾಗಾಗಿ ದೀಪಗಳು ಬೇಗನೆ ಗಲೀಜಾಗುತ್ತೆ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಏನು ಅಷ್ಟಾಗಿ ಗಲೀಜಾಗೋದಿಲ್ಲ. ಒಂದು 20 ಮಿನಿಟ್ಸ್ ಅಷ್ಟರಲ್ಲೆಲ್ಲ ದೇವ್ರ ಮನೆ ಐಟಮ್ಸ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅದೆಲ್ಲ ಒಂದು ತುಂಬ ಹೊತ್ತೇನೂ ಮಾಡೋದಿಲ್ಲ. ಹಾಗೆ ಬೆಳ್ಳಿ ಸಾಮಾನೆಲ್ಲ ನಾನು ಯಾವ ರೀತಿ ತೊಳೆದಿಟ್ಕೊಳ್ತೀನಿ ಅಂತ ಹೇಳಿ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಕೋಲ್ಗೇಟ್ ಟೂತ್ ಪೌಡರಿಂದಲೇ ನಾನು ಎಲ್ಲ ನೀಟಾಗಿ ವಾಶ್ ಮಾಡಿಡೋದು. ಸೊ ಬೇಗನೆ ಆಗೋಗ್ಬಿಡುತ್ತೆ. ಹಾಗೆ ಶೈನಿಂಗ್ ಕೂಡ ಇರುತ್ತೆ, ಒಂದು ಒಳ್ಳೆ ಶೈನ್ ಇರುತ್ತೆ ಬೆಳ್ಳಿ ಐಟಮ್ಸ್ಗೆ. ಹಾಗೆ ನಾನು ಹೇಳ್ದಾಗೆ ಒಂದು 15 ದಿವಸ ಆದ್ರೂ ಕೂಡ ಕಂದು ಬಣ್ಣಕ್ಕೆ ಅದು ಟರ್ನ್ ಆಗೋದಿಲ್ಲ, ಒಂಥರ ಕಂದು ಬಣ್ಣಕ್ಕೆ ಟರ್ನ್ ಆಗಿಬಿಡುತ್ತೆ ತುಂಬ ದಿವಸ ತೊಳಿಲಿಲ್ಲ ಅಂತಂದರೆ. ಆ ರೀತಿ ಆಗೋದಿಲ್ಲ. ಸೊ ಆ ವಿಡಿಯೋ ನೋಡಿ ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ ಅದೇ ರೀತಿಯೇ ವಾಶ್ ಮಾಡಿ ಇಟ್ಕೊಳ್ಬೋದು. ಸೊ ಇನ್ನು ಎಲ್ಲ ದೇವ್ರ ಮನೆ ಐಟಮ್ಸ್ ಎಲ್ಲ ತೊಳೆದಿದ್ದು ಹಾಗೆ ಕ್ಲೀನ್ ಮಾಡಿದ್ದು ಎಲ್ಲನೂ ಕೂಡ ಮುಗ್ದಿತ್ತು. ಹಾಗೆ ಸಜ್ಜೆ ಎಲ್ಲ ಏನು ಸ್ವಲ್ಪ ಗಲೀಜಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಎಲ್ಲ ಒರೆಸ್ಕೊಂಡು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ದೇವ್ರ ಮನೆ ಐಟಮ್ಸ್ ಎಲ್ಲ ತೊಳೆದ ನಂತರ ಹಾಗೆ ಇಮಿಡಿಯೇಟಾಗಿ ಒರೆಸಿಟ್ಬಿಡಬೇಕು, ಇಲ್ಲ ಅಂತ ಅಂದರೆ ಅದು ಕರೆಗಳು ಆಗಿಬಿಡುತ್ತೆ, ನೀರಿನ ಕರೆ. ಸೊ ಹಾಗೆ ಒರೆಸ್ಬಿಟ್ಟಿಡೋಣ ಅಂತ ಹೇಳಿ ತೊಗೊಂಡೆ. ಸೊ ಎಲ್ಲದನ್ನು ಕೂಡ ಒರೆಸಿ ನೀಟಾಗಿ ತೆಗೆದಿಟ್ಬಿಡೋಣ. ಇನ್ನು ಸಂಜೆಗೇ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಂಬಿಡೋಣ ಅಂತ ಹೇಳಿ ಅಂದ್ಕೊಂಡು ಒರೆಸ್ತಾ ಇದ್ದೀನಿ. ಯಾಕಂದರೆ ಟೈಮು 11 ಗಂಟೆನೋ 11:15 ಆಗಿತ್ತು. ಸೊ ಹಾಗಾಗಿ ಇನ್ನೂ ಲೇಟ್ ಆಗಿಬಿಟ್ರೆ ಮಧ್ಯಾಹ್ನ ಆಗ್ತಾ ಸ್ವಲ್ಪ ಸುಸ್ತಾದಂಗೆ ಆಗಿಬಿಡುತ್ತೆ. ಒಂದೇ ಸಮ ಕೆಲಸ ಮಾಡ್ತಾಯಿದ್ರೆ ಹಾಗೆ ಅನಿಸೋದು. ಅದಕ್ಕೆ ಸಂಜೆನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ತೆಗೆದಿಟ್ಕೊಂಡೆ.
ಸೊ ಇಷ್ಟೆಲ್ಲ ಕೆಲಸ ಮಧ್ಯಾಹ್ನದವರೆಗೂ ಆಯಿತು. ಇನ್ನು ಹೊರಗಡೆ ನೋಡಿದ್ರೆ ಜಿರಿ ಥರ ಮಳೆ ಬರ್ತಾನೆ ಇತ್ತು. ಹಾಗಾಗಿ ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇನ್ನು ಸಂಜೆ ಒಂದು 4:15 ಹಾಗೆ ಮತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲದನ್ನು ಕೂಡ ಒರೆಸಿ ಎಲ್ಲ ರೆಡಿ ಮಾಡಿಕೊಂಡೆ. ಎಲ್ಲ ಕೆಲಸನೂ ಮುಗಿಸಿ ಇನ್ನೂ ಕೂಡ ಸಾಂಬಾರು ಮಾಡಬೇಕಾಗಿತ್ತು. ಹಾಗೆ ದೋಸೆಗೂ ನೆನೆಸಿದ್ನಲ್ವ ಅದನ್ನು ಕೂಡ ರುಬ್ಬಿಡಬೇಕಾಗಿತ್ತು. ಸೊ ಹಾಗಾಗಿ ದೇವ್ರ ಮನೆ ಕೆಲಸ ಫಸ್ಟು ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಎಲ್ಲ ಅರೇಂಜ್ ಮಾಡಿಟ್ಟೆ. ಹಾಗೆ ಸಾಂಬಾರು ಕೂಡ ಎಲ್ಲ ಮಾಡಿ ದೋಸೆಗೂ ಕೂಡ ರುಬ್ಬಿಟ್ಟೆ. ಇನ್ನು ಟೈಮ್ ಆಲ್ರೆಡಿ 7:30 ಏನೋ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಕಡೆ ಅಕ್ಕಿ ತೊಳೆದಿಟ್ಬಿಟ್ಟು ಹಾಗೆ ದೋಸೆ ಹಿಟ್ಟನ್ನು ಕುಕ್ಕರಲ್ಲಿ ಹಾಕಿಟ್ಟೆ. ಸೊ ನಾನು ಬ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಬರೋದಿಲ್ಲ ಅಂತ ಹೇಳಿಬಿಟ್ಟು ಈ ರೀತಿ ಕುಕ್ಕರಲ್ಲಿ ಹಾಕಿರ್ತೀನಿ. ಹಾಗೆ ಇನ್ನೊಂದು ಕಡೆ ಸಾಂಬಾರು ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಇದಿಷ್ಟು ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಪೂಜೆನೂ ಕೂಡ ಮಾಡೋದಕ್ಕೆ ಆಗಲಿಲ್ಲ. ನನ್ನ ಮಗ ಕೂಡ ಸ್ಕೂಲಿಂದ ಎಲ್ಲ ಬಂದು ಒಂದು ಏನು ಹೋಮ್ವರ್ಕ್ ಇರುತ್ತೆ ಅದನ್ನೆಲ್ಲ ಕೂತ್ಕೊಂಡು ಮಾಡ್ಕೊಳ್ತಾ ಇದ್ದ. ಸೊ ನನಗೂ ಕೂಡ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಸಾಕಾಯಿತು. ಸೊ ಟಿ ವಿ ನೋಡೋಣ ಅಂತ ಹೇಳಿ ಕೂತ್ಕೊಂಡು ನೋಡ್ತಾ ಇದ್ದೆ. ಅಂದರೂ ಅಂದ್ಕೊಂಡಿರೋ ಕೆಲಸ ಆಗಲಿಲ್ವಲ್ಲ, ಪೂಜೆ ಮಾಡೋಕ್ಕಾಗಲಿಲ್ವಲ್ಲ ಅಂತ ಒಂದು ಕಡೆ ಬೇಜಾರಾಯಿತು. ಸೊ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸತಿ ಹೀಗಾಗುತ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಕ್ಚುಲಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿದ್ದೆ ಬೆಳಗ್ಗೆನೇ. ಇನ್ನು ದೇವ್ರ ಮನೆಯೆಲ್ಲ ಒರೆಸ್ಬಿಟ್ಟು ಎಲ್ಲ ಜೋಡಿಸೋ ಅಷ್ಟರಲ್ಲೇ ಸ್ವಲ್ಪ ಲೇಟ್ ಆಯಿತು. ಹಾಗೆ ಸಾಂಬಾರು ಕೂಡ ಮಾಡೋದಿತ್ತು. ಅದ್ರ ಜೊತೆಗೆ ದೋಸೆಗೆ ನೆನೆಸಿದ್ನಲ್ವ ಅದನ್ನು ಕೂಡ ಹಿಟ್ಟೆಲ್ಲ ರುಬ್ಬಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು, ಅಂದರೆ 7:15 ಏನೋ ಆಗೋಯಿತು. ಹಾಗಾಗಿ ಪೂಜೆ ಎಲ್ಲ ಏನು ಮಾಡೋದಕ್ಕೆ ಹೋಗಿಲ್ಲ. ಇನ್ನು ನಾಳೆ ಶುಕ್ರವಾರ ಹಾಗೆ ಹನುಮ ಜಯಂತಿ ಇರೋದ್ರಿಂದ ನಾಳೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕೂಡ ಸುಮ್ಮನಾದೆ. ಹಾಗೆಯೇ ಹೊರಗಡೆ ವೆದರ್ ಬೇರೆ ತುಂಬಾ ಜಿರಿ ಇಟ್ಕೊಂಡಿದೆ. ಒಂದು ದಿವಸ ಬಿಸಿಲಿರುತ್ತೆ, ಒಂದು ದಿವಸ ಮಳೆ ಇರುತ್ತೆ. ಮಳೆ ಹೂಯಿದೆ ನಿಂತರೂ ಕೂಡ ಪರವಾಗಿಲ್ಲ, ಆದರೆ ಜಿರಿ ಇಟ್ಕೊಂಬಿಟ್ರೆ ನಿಜವಾಗ್ಲೂ ಏನು ಮಾಡೋದಕ್ಕೂ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ, ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ. ಒಂಥರ ಕ್ಲೌಡಿ ವೆದರ್ ಥರನೇ ಇರುತ್ತೆ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ವೆದರ್ ಈ ರೀತಿ ಚೇಂಜ್ ಆಗ್ತಾ ಇರೋದ್ರಿಂದ ಒಂಥರ ಮೂಡ್ ಸ್ವಿಂಗ್ಸ್ ಥರ ಅನಿಸ್ತಾನೆ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.